ಪಹಲ್ಗಾಮಲ್ಲಿ ಅದೇ ಟೆರರಿಸ್ಟ್ ಅಟ್ಯಾಕ್ ಉಗ್ರರ ಅಟ್ಯಾಕ್ ಮಾಡಿ 27 ಜನ ಎಲ್ಲರದ್ದು ಇವತ್ತು ಅಂತ್ಯ ಸಂಸ್ಕಾರ ನಡೀತಿದೆ. ಕರ್ನಾಟಕದಿಂದಲೂ 3 ಜನ ಬೆಳಿದ್ದಾರೆ. ಏನು ಹೇಳ್ತಿದ್ದಾರೆ? ತುಂಬ ಸಂಕಟ ಆಗುತ್ತಮ್ಮ. ಯಾಕೆ ಈ ರೀತಿ ನಡೀತು ಅಂತ ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟಾಗಿ ಅಂದರೆ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ, ಎಲ್ಲರೂ ಕೂಡ ಇದೊಂದನ್ನ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನು ಹೇಳುತ್ತೆ, ಯಾಕೆ ಈ ರೀತಿ ಆಗ್ತಿದೆ ಅಂತ? ಸಿನಿಮಾಗಳು ಚೆನ್ನಾಗಿದ್ದು ಥಿಯೇಟರ್ಗೆ ಬರ್ತಾ ಇಲ್ಲ ಜನ. ಒಂದೊಂದು ಸಲ ಹಂಗೆ ಆಗುತ್ತಮ್ಮ. ಆ ಕಾಲದಿಂದ ಆಗ್ತಾ ಇದೆ, ಸಡನ್ನಾಗಿ ಸರಿ ಹೋಗುತ್ತೆ, ಅದು ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗೆ ಆಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ. ಪಹಲ್ಗಾಮಲ್ಲಿ ಅದೇ ಟೆರರಿಸ್ಟ್ ಅಟ್ಯಾಕ್ ಉಗ್ರರ ಅಟ್ಯಾಕ್ ಮಾಡಿ 27 ಜನ ಎಲ್ಲರದ್ದು ಇವತ್ತು ಅಂತ್ಯ ಸಂಸ್ಕಾರ ನಡೀತಿದೆ. ಕರ್ನಾಟಕದಿಂದಲೂ 3 ಜನ ಬೆಳಿದ್ದಾರೆ. ಏನು ಹೇಳ್ತಿದ್ದಾರೆ? ತುಂಬ ಸಂಕಟ ಆಗುತ್ತಮ್ಮ. ಯಾಕೆ ಈ ರೀತಿ ನಡೀತು ಅಂತ ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟಾಗಿ ಅಂದರೆ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ, ಎಲ್ಲರೂ ಕೂಡ ಇದೊಂದನ್ನ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನು ಹೇಳುತ್ತೆ, ಯಾಕೆ ಈ ರೀತಿ ಆಗ್ತಿದೆ ಅಂತ? ಸಿನಿಮಾಗಳು ಚೆನ್ನಾಗಿದ್ದು ಥಿಯೇಟರ್ಗೆ ಬರ್ತಾ ಇಲ್ಲ ಜನ. ಒಂದೊಂದು ಸಲ ಹಂಗೆ ಆಗುತ್ತಮ್ಮ. ಆ ಕಾಲದಿಂದ ಆಗ್ತಾ ಇದೆ, ಸಡನ್ನಾಗಿ ಸರಿ ಹೋಗುತ್ತೆ, ಅದು ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗೆ ಆಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ. ಓಕೆ.